ಡಿಕೆ ಸರ್ಕಾರದ ಸಚಿವ ಸಂಪುಟ ರಚನೆಯ ಸಸ್ಪೆನ್ಸ್ ಮುಂದುವರಿತಾ ಇದೆ. ಹೌದು, ದೆಹಲಿಯಲ್ಲಿ ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ಜೊತೆಗೆ ಮಾತುಕತೆಯನ್ನ ನಡೆಸೋರಿದ್ದಾರೆ. ಯಾರ್ಯಾರನ್ನ ತಮ್ಮ ಪಟ್ಟಿಯಲ್ಲಿ ಇಟ್ಕೊಂಡು ಹೋಗಿದ್ದಾರೆ, ಯಾರ್ಯಾರ ಹೆಸರು ಅನ್ನುವಂಥದ್ದು ಈಗಲೂ ಕೂಡ ಸಸ್ಪೆನ್ಸ್ ಆಗೇ ಇದೆ. ಸಂಪುಟ ರಚನೆ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸೋರಿದ್ದಾರೆ. ಇಬ್ಬರು ನಾಯಕರುಗಳು ಕೂಡ ತಮ್ಮ ಪಟ್ಟಿಯಲ್ಲಿ ಕೆಲ ಶಾಸಕರ ಹೆಸರುಗಳನ್ನ ಯಾರನ್ನೆಲ್ಲ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧ ಮಾಡ್ಕೊಂಡು ಹೋಗಿದ್ದಾರೆ. ಸಿದ್ದರಾಮಯ್ಯನವರದ್ದು ಕೂಡ ಒಂದು ಪಟ್ಟಿ ಸಹಜವಾಗೇ ಇರುತ್ತೆ. ಯಾಕಂತ ಅಂದ್ರೆ ಅವರಿಗೂ ಕೂಡ ಅಪಾರ ಪ್ರಮಾಣದ ಶಾಸಕರು ಬೆಂಬಲಿಗರ ರೂಪದಲ್ಲಿದ್ದು ಅವರು ಕೂಡ ತಮ್ಗೇನಾದ್ರೂ ಒಂದು ಉನ್ನತ ಹುದ್ದೆ ಸಿಗಬೇಕು, ಸಂಪುಟಕ್ಕೆ ನಾವು ಸೇರ್ಬೇಕು ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರ ಮುಖೇನ ಒತ್ತಡ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಈಗ ಅಧಿಕಾರದಿಂದ ಕೆಳಗಿಳಿದಿರ್ಬೋದು, ಬಟ್ ತಮ್ಮ ಬೆಂಬಲಿಗರಿಗೆ ಒಂದು ಸೂಕ್ತ ಸ್ಥಾನಮಾನ ಕೊಡಿಸಬೇಕಾದಂತ ಜವಾಬ್ದಾರಿ ಅವರಿಗೂ ಕೂಡ ಇದೆ. ಈ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ಕೂಡ ಇವತ್ತು ಪಟ್ಟಿ ಸಿದ್ಧ ಮಾಡ್ಕೊಂಡೇ ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ಹೈಕಮಾಂಡ್ ಜೊತೆಗೆ ಮಾತುಕತೆಗೆ ಕೂರಲಿದ್ದಾರೆ. ಅದರ ಜೊತೆಗೇನೆ ಸುಮಾರು 30ಕ್ಕಿಂತ ಹೆಚ್ಚಿನ ಶಾಸಕರುಗಳು, ಪರಿಷತ್ ಸದಸ್ಯರುಗಳು ಈಗ ಆಲ್ರೆಡಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ತಮ್ಮದೇ ಆದಂಥ ಲಾಬಿಯನ್ನ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಹೌದು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರುವ ಮುನ್ನವೇ ಸಂಪುಟ ಕಗ್ಗಂಟು ಜೋರಾಗಿ ನಡೀತಾ ಇದೆ. ಸಚಿವಾಕಾಂಕ್ಷಿಗಳ ಪ್ರತ್ಯೇಕ ಪಟ್ಟಿಗಳನ್ನ ಹಿಡಿದು ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಹಿಂದೆ ಸಚಿವರಾಗಿದ್ದಂತ ಯಾರಿಗೆಲ್ಲ ಬಿಗ್ ಶಾಕ್ ಕಾದಿದೆ ಅನ್ನೋದು ಇನ್ನು ಕೆಲವೇ ಹೊತ್ತಲ್ಲಿ ಫೈನಲ್ ಆಗುತ್ತೆ. ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಯಾರು ಇನ್, ಯಾರು ಔಟ್? That I don't know. Whatever the party high command decided, it will be done. I don't want to comment on that. ಪಟ್ಟಿಯೊಂದಿಗೆ ದೆಹಲಿಯಲ್ಲಿ ಬೀಡು ಬಿಟ್ಟ ಡಿಕೆಶಿ ಮತ್ತು ಸಿದ್ದರಾಮಯ್ಯ. ಸೊ ನಾ ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತಾ ಇದ್ದೀವಿ. 3 ಪಟ್ಟಿ, 35ಕ್ಕೂ ಹೆಚ್ಚು ಹೆಸರು. ಯಾರೆಲ್ಲ ಫೈನಲ್? ಈಗ ನೋಡ್ಬೇಕು, ಇನ್ನೂ ಪ್ರಪೋಸಲ್ ಯಾವುದು ಬಂದಿಲ್ಲ. ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು DCM ಮಾಡಬೇಕು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಾಭಿಷೇಕಕ್ಕೆ ಇನ್ನೊಂದು ದಿನ ಮಾತ್ರ ಬಾಕಿ ಉಳಿದಿದೆ. ಬುಧವಾರ ಸಂಜೆ 4:05 ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆದ್ರೀಗ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಯಾರೆಲ್ಲ ಸೇರ್ತಾರೆ, ಸಿಎಂ ಜೊತೆ ಪ್ರಮಾಣ ವಚನ ಸ್ವೀಕರಿಸೋದು ಯಾರು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಅದರಲ್ಲೂ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿ ಪ್ರಬಲ ಖಾತೆಗಳನ್ನು ಹೊಂದಿದ್ದ ಘಟಾನುಘಟಿ ನಾಯಕರಿಗೆ ಈ ಬಾರಿ ಕೊಕ್ಕೊಡ್ಲಾಗುತ್ತೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಹಲವು ಹೊಸ ಮುಖಗಳಿಗೆ ಮಣೆ ಹಾಕಲಾಗುತ್ತೆ ಅನ್ನೋ ಚರ್ಚೆಗಳು ನಡೀತಿವೆ. ಹೀಗಾಗಿ ಪ್ರಭಾವಿಗಳಿಗೆ ನಡುಕ ಶುರುವಾಗಿದೆ. ಹೀಗಾಗಿ ಹೈಕಮಾಂಡ್ ತಲೆಯಲ್ಲಿ ಏನಿದೆ, ಡಿಕೆಶಿ ಸಂಪುಟಕ್ಕೆ ಯಾರು ಇನ್, ಸಿದ್ದರಾಮಯ್ಯ ಸಂಪುಟದ ಯಾರೆಲ್ಲ ಔಟ್ ಅನ್ನೋದು ಕುತೂಹಲ ಕೆರಳಿಸಿದೆ. ಪ್ರಮಾಣ ವಚನಕ್ಕೆ ಇನ್ನೊಂದೇ ದಿನ ಬಾಕಿ ಉಳಿದಿದೆ. ಹೀಗಾಗಿ ಮಹತ್ವದ ಬೆಳವಣಿಗೆಯಲ್ಲಿ ಸಂಪುಟ ರಚನೆ ಕುರಿತಂತೆ ಚರ್ಚಿಸಲು ಇಂದು ಬೆಳಗ್ಗೆಯೇ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ HAL ಏರ್ಪೋರ್ಟ್ನಿಂದ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ರು. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಜೊತೆ ಮಾಜಿ ಸಚಿವರಾದ KJ ಜಾರ್ಜ್ ಮತ್ತು ಡಾಕ್ಟರ್ HC ಮಹದೇವಪ್ಪ ಕೂಡ ದೆಹಲಿಗೆ ತೆರಳಿದ್ರು. ಇನ್ನು ದೆಹಲಿಗೆ ತೆರಳುವ ಮುನ್ನ ಮಾತನಾಡಿದ ಡಿಕೆ ಶಿವಕುಮಾರ್ ಸಂಪುಟ ರಚನೆಯ ಗುಟ್ಟು ಬಿಟ್ಕೊಟ್ಟಿಲ್ಲ. ಸೊ ನಾ ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತಾ ಇದ್ದೀವಿ. ಮತ್ತೊಂದೆಡೆ ಕಲಬುರಗಿಯಿಂದ ಇಂದು ಬೆಳಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ದೆಹಲಿಗೆ ತೆರಳಿದ್ರು. ಹೋಗೋ ಮುನ್ನ ಸಂಪುಟ ರಚನೆ ಬಗ್ಗೆ ಇಂದು ತೀರ್ಮಾನ ಮಾಡಲಾಗುವುದು ಅಂತ ತಿಳಿಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಚರ್ಚೆ. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ರಚನೆ ಚೆಂಡು. ದೆಹಲಿಯ ರಾಜಾಜಿ ಮಾರ್ಗ್ನಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಂಪುಟ ರಚನೆ ಕುರಿತು ಹೈ ವೋಲ್ಟೇಜ್ ಚರ್ಚೆ ನಡೆಯಲಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಎಐಸಿಸಿ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಉಪಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ತಮ್ಮದೇ ಆದ ಸಚಿವಾಕಾಂಕ್ಷಿಗಳ ಪ್ರತ್ಯೇಕ ಪಟ್ಟಿಯನ್ನ ನೀಡಲಿದ್ದಾರೆ. ಮೊದಲ ಹಂತದ ಸಂಪುಟ ರಚನೆಯಲ್ಲಿ
ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋದರ ಬಗ್ಗೆ ಚರ್ಚಿಸಲಿದ್ದಾರೆ. ಮೂಲಗಳ ಪ್ರಕಾರ ಸಿದ್ದರಾಮಯ್ಯರದ್ದು ಒಂದು ಪಟ್ಟಿ, ಡಿಕೆ ಶಿವಕುಮಾರ್ರದ್ದು ಒಂದು ಪಟ್ಟಿ ಮತ್ತು ಹೈಕಮಾಂಡ್ನದ್ದು ಒಂದು ಪಟ್ಟಿ ಇದ್ದು, ಪಟ್ಟಿಯಲ್ಲಿ 35ಕ್ಕೂ ಹೆಚ್ಚು ಹೆಸರುಗಳಿವೆ ಎನ್ನಲಾಗಿದೆ. ಖರ್ಗೆ ನಿವಾಸದಲ್ಲಿ ಸಮಾಲೋಚನೆ ಬಳಿಕ ಸಚಿವರಾಗುವವರ ಪಟ್ಟಿಯನ್ನ ಪರಿಷ್ಕರಿಸಿ ಅಂತಿಮವಾಗಿ ರಾಹುಲ್ ಗಾಂಧಿ ಒಪ್ಪಿಗೆ ಪಡೆಯಲಾಗುತ್ತೆ. ಜಾತಿವಾರು, ಜಿಲ್ಲಾವಾರು, ಮಹಿಳಾ ಕೋಟಾದಡಿ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ. ರಾಹುಲ್ ಯಾರಿಗೆಲ್ಲ ಅಂತಿಮ ಮುದ್ರೆ ಒತ್ತುತ್ತಾರೋ ಅವರು ಡಿಕೆ ಸಂಪುಟ ಸೇರ್ಪಡೆಯಾಗಲಿದ್ದಾರೆ. ಮೊದಲ ಹಂತದಲ್ಲಿ ಯಾವೆಲ್ಲ ಸಚಿವರು ಪ್ರಮಾಣ ವಚನ ಸ್ವೀಕರಿಸಬೇಕು, ಯಾರನ್ನ ಮುಂದುವರಿಸಬೇಕು, ಯಾರನ್ನ ಕೈ ಬಿಡಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ, ಹೆಚ್ಚುವರಿ ಡಿಸಿಎಂ ಬೇಕಾ ಬೇಡವಾ, ಹೆಚ್ಚುವರಿ ಡಿಸಿಎಂ ಇದ್ರೆ ಯಾರಿಗೆ ಪ್ರಾತಿನಿಧ್ಯ ನೀಡಬೇಕು, ಸಮನ್ವಯ ಸಮಿತಿ ಬೇಕಾ, ಕೋರ್ ಕಮಿಟಿ ಮಾದರಿ ರಚಿಸಬೇಕಾ, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸ್ಥಾನಮಾನದ ವಿಚಾರ, ಸಚಿವ ಸ್ಥಾನ ಹಂಚಿಕೆಯ 2ನೇ ಪಟ್ಟಿ, ಹಾಗೆ ಜಾತಿವಾರು, ಜಿಲ್ಲಾವಾರು, ಮಹಿಳಾವಾರು ಕೋಟಾದಡಿ ಸಚಿವ ಸ್ಥಾನ ಹಂಚಿಕೆ, ಉಳಿದಂತೆ ರಾಜ್ಯಸಭಾ ಚುನಾವಣೆ ಪ್ರಕ್ರಿಯೆ ಮತ್ತು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚಿಸಲಾಗುತ್ತೆ. ಆಪ್ತರಿಗೆ 3 ಡಿಸಿಎಂ ಹುದ್ದೆ ಕೊಡಿಸಲು ಸಿದ್ದರಾಮಯ್ಯ ಕಸರತ್ತು. ಸಿದ್ದರಾಮಯ್ಯ ಕೈ ಮೇಲಾಗುತ್ತೋ, ಡಿಕೆಶಿ ಕೈ ಮೇಲಾಗುತ್ತೋ? ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರು ನಾಯಕರು ತಮ್ಮದೇ ಆಪ್ತ ಶಾಸಕರ ಪಟ್ಟಿ ಹಿಡಿದು ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಸಿದ್ದರಾಮಯ್ಯ ಪಟ್ಟಿಯಲ್ಲಿರೋ ಬಗ್ಗೆ ಮೂಲಗಳ ಮಾಹಿತಿ ಪ್ರಕಾರ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರಿಗೆ 3 ಡಿಸಿಎಂ ಹುದ್ದೆ ಕೊಡಿಸಲು ಒತ್ತಡ ಹಾಕಿದ್ದಾರೆ ಎನ್ನಲಾಗಿದೆ. ಪರಮೇಶ್ವರ್, ಎಂಬಿ ಪಾಟೀಲ್ರನ್ನ ಡಿಸಿಎಂ ಮಾಡಲು ಯತ್ನಿಸಿದ್ದಾರೆ ಎನ್ನಲಾಗಿದ್ದು, ಶಾಸಕ ಜಮೀರ್ ಅಹಮದ್ಗೆ ಡಿಸಿಎಂ ಪಟ್ಟ ಕೊಡಿಸಲು ತಂತ್ರಗಾರಿಕೆ ನಡೆಸಿದ್ದಾರೆ ಎನ್ನಲಾಗಿದೆ. ಇನ್ನು ತಮ್ಮ ಪುತ್ರನಿಗೆ ಡಿಸಿಎಂ ಪಟ್ಟ ಬೇಡ ಅಂದಿರೋ ಸಿದ್ದರಾಮಯ್ಯ ಪೊನ್ನಣ್ಣ, ಶಿವರಾಜ್ ತಂಗಡಗಿ, ಪುಟ್ಟರಂಗ ಶೆಟ್ಟಿ, ಕೆ ವೆಂಕಟೇಶ್, ಬಸವರಾಜ ರಾಯರೆಡ್ಡಿ, ಬಿಕೆ ಹರಿಪ್ರಸಾದ್, ಸಂತೋಷ್ ಲಾಡ್, ಎಚ್ ಸಿ ಮಹದೇವಪ್ಪಗೆ ಸಚಿವ ಸ್ಥಾನ ಕೊಡಿಸಲು ಹೈಕಮಾಂಡ್ ಮುಂದೆ ಪಟ್ಟು ಹಾಕಿದ್ದಾರೆ ಎನ್ನಲಾಗಿದೆ. ಈ ಬಾರಿಯ ಒಂದು ಸಚಿವ ಸ್ಥಾನದ ಪ್ರಕ್ರಿಯೆಯಲ್ಲಿ ಅಥವಾ ಸಚಿವ ಸ್ಥಾನದ ಆಯ್ಕೆ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಹೈಕಮಾಂಡ್ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹೈಕಮಾಂಡ್ ಕೂಡ ಅವ್ರದ್ದೇ ಆದಂಥ ಒಂದು ಪಟ್ಟಿಯನ್ನು ಈಗಾಗಲೇ ಸಿದ್ಧ ಮಾಡಿಕೊಂಡಿದೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಕೂಡ ತಮ್ಮ ಬೆಂಬಲಿಗರಿಗೆ ಈಗ ಈ ಒಂದು ಸ್ಥಾನದಲ್ಲಿ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ಕೊಡಿಸೋದಕ್ಕೆ ಅಥವಾ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬೇರೆ ಬೇರೆ ಜಿಲ್ಲಾವಾರು ವಿಚಾರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಜಿಲ್ಲಾವಾರು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಜಿಲ್ಲಾವಾರು ಯಾರ್ಯಾರು ಈಗಾಗಲೇ ಅವರನ್ನ ಸೇರ್ಪಡೆ ಮಾಡ್ಕೋಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಸಿದ್ದು ಪತ್ನಿಗೆ ರಾಜ್ಯಸಭಾ ಸ್ಥಾನದ ಆಫರ್ ಇಟ್ಟಿದ್ದ ರಾಹುಲ್, ನಿಮಗಾಗದಿದ್ರೆ ಪತ್ನಿ ರಾಜ್ಯಸಭೆಗೆ ಕಳಿಸಿ ಎಂದಿದ್ದ ರಾಹುಲ್. ಟಿವಿ9ಗೆ ಸಿಕ್ಕಿರೋ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ರಾಜ್ಯಸಭೆಗೆ ಹೋಗಲು ಸಿದ್ದರಾಮಯ್ಯ ನಿರಾಕರಿಸಿದ ಕಾರಣ ನಿಮಗಾಗದಿದ್ರೆ ನಿಮ್ಮ ಪತ್ನಿಯನ್ನ ರಾಜ್ಯಸಭೆ ಕಳಿಸಿ ಅಂತ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಆಫರ್ ನೀಡಿದ್ರು ಎನ್ನಲಾಗಿದೆ. ಆದರೆ ಇದನ್ನ ನಯವಾಗಿ ತಿರಸ್ಕರಿಸಿದ್ದ ಸಿದ್ದರಾಮಯ್ಯ, ನನ್ನ ಪತ್ನಿ ರಾಜಕೀಯದಲ್ಲಿಲ್ಲ, ಈ ಹೊರ ಜಗತ್ತಿಗೆ ನನ್ನ ಪತ್ನಿ ಬಂದಿಲ್ಲ, ಹೀಗಾಗಿ ನನ್ನ ಪತ್ನಿ ರಾಜಕೀಯಕ್ಕೆ ಬರೋ ಮಾತೇ ಇಲ್ಲ, ನನ್ನ ಪತ್ನಿ ರಾಜ್ಯಸಭೆ ಪ್ರವೇಶದ ಮಾತೇ ಇಲ್ಲ ಅಂತ ಹೈಕಮಾಂಡ್ ಆಫರ್ ಅನ್ನ ಸಿದ್ದರಾಮಯ್ಯ ಗೌರವಯುತವಾಗಿ ತಿರಸ್ಕರಿಸಿ ಹಿಂದುಳಿದ ಸಮಾಜದವರಿಗೆ ಸ್ಥಾನ ನೀಡಿ ಅಂತ ಹೇಳಿದ್ರು ಎನ್ನಲಾಗಿದೆ. ಅದೇನೇ ಇರಲಿ, ಸಿಎಂ ಅಧಿಕಾರ ಹಂಚಿಕೆ ಬಿಕ್ಕಟ್ಟನ್ನ ಬಗೆಹರಿಸಿರೋ ಹೈಕಮಾಂಡ್ಗೆ ಮುಂದೆ ಈಗ ಸಂಪುಟ ರಚನೆ ಕಗ್ಗಂಟೆ ಎದುರಾಗಿದೆ. ಸಿದ್ದರಾಮಯ್ಯ ಆಪ್ತರಿಗೆ ಹೆಚ್ಚು ಮಣೆ ಹಾಕುತ್ತಾ, ಡಿಕೆಶಿ ಕೊಟ್ಟ ಪಟ್ಟಿಗೆ ಆದ್ಯತೆ ದೊರೆಯುತ್ತಾ ಅನ್ನೋದು ಕುತೂಹಲ ಕೆರಳಿಸಿದೆ. ಹಿಂದೆ ಮಂತ್ರಿಯಾಗಿದ್ದವರಿಗೆ ಢವಢವ ಶುರುವಾಗಿದ್ದು, ಸಿದ್ದರಾಮಯ್ಯ ಡಿಕೆಶಿ ದೆಹಲಿಗೆ ದೌಡಾಯಿಸಿರೋ ಕಾರಣ ಹಲವು ಸಚಿವಾಕಾಂಕ್ಷಿಗಳು ದಂಡು ಕಟ್ಟಿಕೊಂಡು ದೆಹಲಿಗೆ ತೆರಳಿದ್ದಾರೆ. 30ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ದೌಡಾಯಿಸಿದ್ದು ಮಂತ್ರಿ ಸ್ಥಾನಕ್ಕಾಗಿ ಅಂತಿಮ ಕಸರತ್ತು ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.